ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಹೋಬಳಿ ಸತ್ತಿಹಳ್ಳಿ ವ್ಯಾಪ್ತಿಯ ಚಿಕ್ಕಹಳ್ಳ ಗ್ರಾಮದಲ್ಲಿ 2-3 ತಲೆಮಾರುಗಳಿಂದಲೂ ಓಡಾಡುತ್ತಿದ್ದ ದಾರಿಗೆ ನ್ಯಾಯಾಲಯದಿಂದ ತಮ್ಮ ಸ್ವತ್ತು ಎಂದು ತೀರ್ಪು ತಂದಿರುವ ವ್ಯಕ್ತಿಗಳು ದಾರಿಗೆ ಬೇಲಿ ಹಾಕಿದ್ದು ಸಾರ್ವಜನಿಕರು ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆ ಉಂಟಾಗಿದ್ದು ಆ ಜಾಗದಲ್ಲಿಯೇ ಗ್ರಾಮದ ಕುಡಿಯುವ ನೀರಿನ ಬೋರ್ವೆಲ್ ಸಹ ಇದ್ದು ಗ್ರಾಮಕ್ಕೆ ಕುಡಿಯುವ ನೀರಿನ ಹಾಗೂ ರಸ್ತೆಯ ಕಡಿತಗೊಂಡಿದ್ದು ತೀವ್ರ ತೊಂದರೆ ಉಂಟಾಗಿದೆ ಅಂತ ಸಂತ್ರಸ್ತರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಸತ್ತಿಹಳ್ಳಿ ಗ್ರಾಮ ಆಲ್ದೂರು ಹೋಬಳಿ ಚಿಕ್ಕಹಳ್ಳ ಗ್ರಾಮದಿಂದ ಬಂದಿದ್ದೀವಿ. ಅಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ಸರ್ಕಾರಿ ರಸ್ತೆ ಮಾಡೋದಕ್ಕೆ ತಹಶೀಲ್ದಾರಿಗೆ ಒತ್ತಡ ಹಾಕ್ತಾ ಇದ್ದಾರೆ. ಕೋರ್ಟ್ ಆದೇಶ ಬಂದಿದೆ ಅಂತ ಖಾಸಗಿ ವ್ಯಕ್ತಿಯೊಬ್ಬರು 100 ವರ್ಷದಿಂದ ಓಡಾಡ್ತಾ ಇದ್ದ ಜಾಗಕ್ಕೆ ಬೇಲಿ ಹೊಡೆದು ಏಕಾಏಕಿ 12 ಕುಟುಂಬಕ್ಕೆ ನಮಗೆ ಸಮಸ್ಯೆ ಆಗಿದೆ. ತಹಶೀಲ್ದಾರ್ಗೆ ವಿಚಾರ ತಿಳಿಸಿದಾಗ 15 ದಿವಸದ ಹಿಂದೆ ಬಂದು ನಮಗೆ ಬದಲಿ ರಸ್ತೆ ಮಾಡ್ಕೊಡ್ತೀನಿ ಅಂತ ಭರವಸೆ ನೀಡಿದ್ರು. ಇವತ್ತು 15 ದಿವಸ ಆದ್ರೂ 12 ಕುಟುಂಬಗಳಿಗೆ ಪಟ್ಟಣಕ್ಕೂ ಮತ್ತೆ ಮನೆಗೂ ಸಂಪರ್ಕ ಇಲ್ದಂಗಾಗಿದೆ. ಒಂದು ಗ್ಯಾಸ್ ಸಿಲಿಂಡರ್ ತಗೊಂಡೋಗ್ಲಿ, ಹಾಸ್ಪಿಟ್ಲಿಗೆ ಹೋಗಕ್ಕಾಗ್ಲಿ ಹಿರಿಯರಿಗೆ. ಆಮೇಲೆ ಸ್ಮಶಾನದ ದಾರಿನೂ ಅದರಲ್ಲೇ ಇರೋದ್ರಿಂದ, ಅದೇ ದಾರಿ ಇದ್ದಿದ್ರಿಂದ ಸ್ಮಶಾನದ ದಾರಿನೂ ಕ್ಲೋಸ್ ಆಗಿದೆ. ನೀರಿನ ವ್ಯವಸ್ಥೆನೂ ಅದೇ ಜಾಗದಲ್ಲಿ ಇದ್ದಿದ್ರಿಂದ ನೀರಿನ ವ್ಯವಸ್ಥೆ ಇಲ್ದಂಗಾಗಿದೆ. ಟೋಟಲಿ ನಮಗೆ ಇವಾಗ ಏನಾಗಿದೆ ಅಂದ್ರೆ ಮೂಲಭೂತ ಸೌಕರ್ಯಗಳು ಮುಂಚೆಂಗೆ ಏನ್ ಬೇಕು, ಮುಖ್ಯ ದಾರಿ ಮತ್ತೆ ನೀರು ಎರಡು ಇಲ್ದಂಗಾಗಿದೆ. 12 ಕುಟುಂಬಗಳಿಗೆ ಸಮಸ್ಯೆ ಆಗಿದೆ. ಇವರು ಸರ್ಕಾರಿ ಜಾಗದಲ್ಲಿ ರಸ್ತೆ ಬದಲಿ ಮಾಡ್ಕೊಡುವಂತ ವ್ಯವಸ್ಥೆ ಇತ್ತು. ಇವರಲ್ಲಿ ಆ ಒಂದು ಪವರ್ ಇದ್ರು ತಹಶೀಲ್ದಾರ್ ಯಾಕೆ ಈ ರೀತಿ ಮೀನಮೇಷ ತೋರಿಸ್ತಾ ಇದ್ದಾರೆ, ಯಾರು ಒತ್ತಡಕ್ಕೆ ಮಣಿತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಇದು ಈ ಕೂಡಲೇ 12 ಕುಟುಂಬಕ್ಕೆ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗದೆ ಇರಂಗೆ ಬದಲಿ ಮಾರ್ಗನ, ಅದೇನು ಸಿಮೆಂಟ್ ರೋಡ್ ಇದೆ ಮುಖ್ಯ ರಸ್ತೆಗೆ ಲಿಂಕ್ ಮಾಡಿ ಇವರು ಸರ್ಕಾರಿ ಜಾಗದಲ್ಲಿ ಮಾಡ್ಕೊಡ್ಬೇಕು. ಇದು ಮಾಡ್ಕೊಡ್ಲಿಲ್ಲ ಅಂದ್ರೆ ಗ್ರಾಮಸ್ಥರು ನಾವೆಲ್ಲ ಮುಂದೆ ಉಗ್ರ ಹೋರಾಟ ಮಾಡಿ ನಾವು ಮುಂದೆ ಮುಂದುವರಿಬೇಕು ಅಂತ ತೀರ್ಮಾನ ಮಾಡಿದ್ವಿ. 1980 ಇಸ್ವಿಯಿಂದ ವಾಸ ಇದೀವಿ. ನಮ್ಗೆ ಅಲ್ಲಿ ಆವಾಗಿಂದಲೂ ಅದೇ ರಸ್ತೆನೆ ಉಪಯೋಗಿಸ್ತಾ ಇದೀವಿ. ನಮ್ಗೀಗ ನಮ್ಮ ತಂದೆಗೆ ಹಾರ್ಟ್ ಸರ್ಜರಿ ಆಗಿದೆ, ಪೇಸ್ ಮೇಕರ್ ಕೂರ್ಸಿದ್ರೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಸೊ ನನ್ಗೆ ಎವ್ರಿ 15 ಡೇಸ್ ಚೆಕ್ಅಪ್ಗೆ ಕರ್ಕೋಬೇಕು. BP ಸಮಸ್ಯೆ ಇದೆ, ನನ್ಗೆ ಕರ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ. ಆ ರೋಡ್ ಬಿಟ್ರೆ ಬೇರೆ ಪರ್ಯಾಯ ವ್ಯವಸ್ಥೆನೂ ಇಲ್ಲ. ಆಮೇಲೆ ನನ್ನ ವೆಹಿಕಲ್ ಏನಿದೆ ಎಲ್ಲದೂ ನನ್ನ ಹತ್ರ ಆಲ್ಟೋ ಕಾರ್ ಇದೆ. ಆ ಕಾರ್ ಸಮೇತ ಒಳಗಡೆ ಲಾಕ್ ಆಗಿದೆ. ಹೊರಗಡೆ ಬರಕ್ಕೆ ನನಗೆ ಯಾವ ವೆಹಿಕಲ್ ಇಲ್ಲ, ಏನೂ ಇಲ್ಲ. ಯಾಕೆ ದಿಢೀರ್ ಅಂತ ಈ ರೀತಿ ಆಗಿದೆ? ಅವರು ಉದ್ದೇಶಪೂರ್ವಕವಾಗಿ ಮಾಡ್ತಾರೆ, ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್ ಏನಾದ್ರು ಮಾಡಿದ್ರ? ಎಲ್ಲರೂ ಮಾಡಿ, ಜಿಲ್ಲಾಡಳಿತಕ್ಕೆಲ್ಲ ಕಂಪ್ಲೇಂಟ್ ಮಾಡಿದ್ವಿ. ಜಿಲ್ಲಾಡಳಿತ ತಹಸೀಲ್ದಾರ್ ಬಂದ್ರು, ವಿಸಿಟ್ ಮಾಡಿದ್ರು. 2 ದಿನದಲ್ಲಿ ನಿಮ್ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಹೇಳ್ಬಂದು ಆಮೇಲೆ ಯಾವ್ದು ಕ್ರಮನ ತಗೊಂಡಿಲ್ಲ. ಮುಂದೆ ಏನ್ ಮಾಡ್ಬೇಕು? ಮುಂದೆ ನಾವು ಕಾನೂನು ಪ್ರಕಾರ ಸರ್ಕಾರಿ ಜಾಗದಲ್ಲಿ ನಮ್ಗೆ ಒಂದು ಮನೆ ವ್ಯವಸ್ಥೆ, ಒಂದು ರೋಡ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳ್ತೀವಿ. ತುಂಬಾ ಜಾಗ ಇದೆ. ಸುದ್ದಿ 18 ಸದಾ ನಿಮ್ಮೊಂದಿಗೆ.